ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ, ಮೈಸೂರು ಜಿಲ್ಲೆ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈಜ್ ಕಾಲಿಫ್ಲವರ್ ಇಂಡಿಕಾ ಸೇತೋತ್ಸವ ನಮ್ಮ ಸಾಲೇಕೊಪ್ಪ ಗ್ರಾಮದಲ್ಲಿ ಇಟ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ಮನೋಜ್ ಕುಲಕರ್ಣಿ ಸಾಹೇಬರು ಬಂದಿದ್ದಾರೆ. ಹಾಗೆ ನಮ್ಮ ಸುಗ್ಗಿ ಆಗ್ರೋ ಮಾಲೀಕರು ಸಹ ಬಂದಿದ್ದಾರೆ. ಹಾಗೆ ನಮ್ಮ ಪ್ರಗತಿಪರ ರೈತರನ್ನ ಎರಡು ಮಾತಾಡ್ತಾರೆ ನಮ್ಮ ಸಾಹೇಬರು. ಕಾಲಿಫ್ಲವರ್ ಇಂಡಿಕಾ ಬೆಳೆ. ಸೊ ಕಾಲಿಫ್ಲವರ್ ಇಂಡಿಕಾ ನೀವು ನೋಡಿರ್ಬೋದು, ವೆಲ್ಕಮ್ನ ಇದು ಒಂದು ಅತ್ಯುತ್ತಮ ತಳಿ ಈ ಭಾಗದಲ್ಲಿ. ಸೊ ಏನಂತಂದರೆ ಇದರ ವಿಶೇಷತೆ ಏನಂತಂತಂದರೆ ನಿಮಗೆ ಹಾಲಿನ ಬಿಳು ಬಣ್ಣ ಬರುತ್ತೆ ನೋಡಿ ಇಲ್ಲಿ. ಸೊ ಗಟ್ಟಿತನ ಇದೆ ಇದು, ಮತ್ತು ದಪ್ಪ ಬರ್ತದೆ ಹೂವು ಸೈಜು ಇನ್ಕ್ರೀಸ್, ಅಂದರೆ ಬೇರೆ ತಳಿಗಳಿಗಿಂತ 100ರಿಂದ 200 ಗ್ರಾಮ್ ನಿಮಗೆ ಏನಾಗುತ್ತೆ ತಳಿ ಜಾಸ್ತಿ ಬರುತ್ತೆ, ಅಂದರೆ ವೇಟೇಜ್ ಜಾಸ್ತಿ ಬರುತ್ತೆ. ಸೊ ಮತ್ತೆ ರೋಗಕ್ಕೆ ಕೀಟಕ್ಕೆ ಏನಾದ ಅಂತಂತಂದರೆ ತಡೆಗಟ್ಟುತ್ತೆ. ಇದು ಹೊಸ ಹೈಬ್ರಿಡ್ ಇರೋದ್ರಿಂದ ನಿಮಗೆ ತಡೆಗಟ್ಟುತ್ತೆ. ಸೊ ಇವು ಎಲ್ಲ ಅಂಶಗಳು, ಮತ್ತು ದೂರ ಸಾಗಾಣಿಕೆಗೂ ಈ ಕೋಸ್ ಏನಿದೆ ಉದ್ರೋದಿಲ್ಲ, ಅಂದರೆ ಡ್ಯಾಮೇಜ್ ಬರಲ್ಲ ನಿಮಗೆ. ಹೀಗಾಗಿ ಮಾರ್ಕೆಟಲ್ಲಿ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಒಂದು ರೂಪಾಯಿ 2 ರೂಪಾಯಿ ನಿಮಗೆ ಬೇರೆ ತಳಿಗಳಿಗಿಂತಲೂ ಇದನ್ನು ನಿಮಗೆ ಕೊಟ್ಟು ತೊಗೊಂಡು ಹೋಗ್ತಾರೆ ಅಂತ, ಅಂದರೆ ಜಾಸ್ತಿ ಬೆಲೆಯನ್ನು ನಿಮಗೆ ಕೊಡ್ತಾರೆ. ಸೊ ಹೀಗಾಗಿ ಈ ಎಲ್ಲ ಅಂಶಗಳು ಈ ತಳಿಯಲ್ಲಿ ಇರೋದ್ರಿಂದ ನೀವು ಏನು ಮಾಡಬೇಕು, ಈ ತಳಿಯನ್ನು ಬೆಳೆದು ಹೆಚ್ಚಿನ ಲಾಭ ತಗೋಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಹಾಗೆ ನೀವು ನಮ್ಮ ಕಾಲಿಫ್ಲವರ್ ಇಂಡಿಕಾ ಬೆಳೆದಿರಲ್ಲ, ಇದ್ರ ಬೆಳೆ ಅಭಿಪ್ರಾಯ ಹೇಳಿ. ಬೆಳೆ ಅಭಿಪ್ರಾಯ, ಹುಳ ಜಾಸ್ತಿ ತಾಳೋದಿಲ್ಲ, ಜಾಸ್ತಿ ತಿನ್ನೋದಿಲ್ಲ, ಪ್ರೇಯರ್ ಜಾಸ್ತಿ ಕೇಳೋದಿಲ್ಲ, ದಪ್ಪ ಸೈಜ್ ಎಲ್ಲ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ದೀವಿ ಈ ವರ್ಷದ. ಅಣ್ಣ, ಈಗ ನೀವು ಅನೇಕ ವರ್ಷದಿಂದ ಅನೇಕ ತಳಿ ಬೆಳೀತಾ ಇದ್ದೀರಾ, ಅದು ಹೋಲಿಸ್ಕೊಂಡ್ರೆ ನಮ್ಮ ಕಾಲಿಫ್ಲವರ್ ಇಂಡಿಕಾ ತಳಿ ಏನು ಅನಿಸುತ್ತಣ್ಣ? ಉತ್ತಮ ಅಣ್ಣ. ಧನ್ಯವಾದ ಅಣ್ಣ.